ಹಾಯ್ ನಮ್ಮ ಸ್ಕಿನ್ ಅನ್ನೋದು ತುಂಬಾ ಡಲ್ನೆಸ್ ಸಹಿತ ಆಯ್ಲಿ ಥರ ಸ್ಕಿನ್ ಇರುತ್ತೆ. ನಾವು ಯಾವುದೇ ಪ್ರಾಡಕ್ಟ್ ಯೂಸ್ ಮಾಡ್ತಿದ್ರು ಕೂಡ ನಮ್ಮ ಡಲ್ನೆಸ್ ಹೋಗೋದಲ್ಲ. ಭಾಗ ಹತ್ರ ಫುಲ್ ಬ್ಲ್ಯಾಕ್ ಇರುತ್ತೆ, ಕಣ್ಣು ಹತ್ರ ಫುಲ್ ಎಲ್ಲ ಬ್ಲ್ಯಾಕ್ ಇರುತ್ತೆ. ನಾವು ಯಾವ ಥರ ಕ್ರೀಮ್ ಯೂಸ್ ಮಾಡ್ತಾ ಇದ್ರು ಪಾರ್ಲರ್ಗೆ ಹೋದ್ರೂ ಕೂಡ ನಮಗೆ ಡಲ್ನೆಸ್ ಅನ್ನೋದು ಕಡಿಮೆ ಆಗಲ್ಲ. ಫೇಸೇ ಒಂಥರ ಡಲ್ನೆಸ್ ಥರ ಇರುತ್ತೆ, ನೋಡೋಕ್ಕೆ ಆಯ್ಲಿ ಥರ. ಎಲ್ಲರೂ ಹೋಗೋಕ್ಕೆ ಕೂಡ ಒಂಥರ ಇರುತ್ತೆ. ಪಾರ್ಲರ್ಗೆ ಹೋಗಿ ಮಾಡಿದ್ರು ಕೂಡ ಅಂದರೆ ಒಂದು ವೀಕ್ ಆ ಥರ ಇರುತ್ತೆ, ಮತ್ತು ಸೇಮ್ ಮತ್ತೆ ಆಯ್ಲಿ ಸ್ಕಿನ್ ಥರ ಆಗುತ್ತೆ. ಆ ಥರ ಇರೋರಾದರೆ ಸ್ಕಿಪ್ ಮಾಡದೆ ಕೊನೆವರೆಗೂ ನೋಡಿ. ಯಾಕಂದರೆ ಈ ಮನೆ ಮುದ್ದಿಂದ ನಮಗೆ ಸ್ಕಿನ್ ಅನ್ನೋದು ತುಂಬ ಚೆನ್ನಾಗಿ ನಮ್ಮ ಫೇಸ್ ಅನ್ನೋದು ಗ್ಲೋಯಿಂಗ್ ಬರುತ್ತೆ, ಶೈನಿಂಗ್ ಥರ ಬರುತ್ತೆ, ತುಂಬ ಹೆಲ್ಪ್ ಆಗುತ್ತೆ. ಅಟ್ ಪ್ರೆಸೆಂಟ್ ನಮಗೆ ಗ್ಲೋಯಿಂಗ್ ಬೇಕು, ನಮ್ಮ ಸ್ಕಿನ್ ಅನ್ನೋದು ತುಂಬ ಚೆನ್ನಾಗಿರಬೇಕು ಅನ್ನೋರಾದರೆ ಈ ಥರ ಒಂದ್ಸತಿ ಟ್ರೈ ಮಾಡಿ, ತುಂಬ ಚೆನ್ನಾಗಿ ರಿಸಲ್ಟ್ ಅನ್ನೋದು ಸಿಗುತ್ತೆ. ಮನೆಯಲ್ಲಿರೋ ಪದಾರ್ಥಗಳನ್ನೇ ಯೂಸ್ ಮಾಡ್ತಾ ಇದ್ದೀನಿ, ಇದರಿಂದ ಯಾವುದೇ ಥರ ಸೈಡ್ ಎಫೆಕ್ಟ್ ಇರಲ್ಲ. ಫಸ್ಟ್ ಆದರೂ ಒಂದು ಆಲೂಗಡ್ಡೆ ತೊಗೊಂಡಿದ್ದೀನಿ, ಆಲೂಗಡ್ಡೆ ತೊಗೊಂಡು ಅದನ್ನು ತುರುಕೋತಾ ಇದ್ದೀನಿ. ಆಲೂಗಡ್ಡೆಯಿಂದ ನಮಗಿರೋ ಕಣ್ಣತ್ರ ಡಾರ್ಕ್ ಸರ್ಕಲ್ ಇರುತ್ತಲ್ಲ ಅದೆಲ್ಲ ಕ್ಲಿಯರ್ ಆಗುತ್ತೆ, ಪಿಗ್ಮೆಂಟೇಷನ್ ಮೈನ್ ಕ್ಲಿಯರ್ ಆಗುತ್ತೆ. ಭಾಗ ಹತ್ರ ಬ್ಲ್ಯಾಕ್ ಇರುತ್ತಲ್ಲ ಅದು ಕೂಡ ಅಷ್ಟೇ ನಮಗೆ ಅದು ಡೇ ಬೈ ಡೇ ಯೂಸ್ ಮಾಡ್ತಾ ಇರೋದ್ರಿಂದ ನಮಗೆ ಅದೆಲ್ಲ ಕ್ಲಿಯರ್ ಆಗುತ್ತೆ, ಇನ್ಸ್ಟೆಂಟಾಗಿ ಗ್ಲೋ ಅನ್ನೋದು ಸಿಗುತ್ತೆ. ಇದೆಲ್ಲ ತುರುಕೊಂಡ್ಮೇಲೆ ಒಂದು ಚಿಕ್ಕದೊಂದು ಬೌಲ್ ತೊಗೊಂಡು ಅದರಲ್ಲಿ ರಸ ಬರುತ್ತಲ್ಲ ಆ ರಸ ಮಾತ್ರ ನಾವು ತೊಗೋತಾ ಇರೋದು. ಆಲೂಗಡ್ಡೆಯಿಂದ ತುಂಬ ಚೆನ್ನಾಗಿ ಸ್ಕಿನ್ಗೆ ಬೆನಿಫಿಟ್ಸ್ ಅನ್ನೋದಿರುತ್ತೆ. ಇದರಿಂದ ಯಾವುದೇ ಥರ ಸೈಡ್ ಎಫೆಕ್ಟು ಏನೂ ಇಲ್ಲ. ಇದೆಲ್ಲ ಸ್ಕಿನ್ಗೂ ಯೂಸ್ ಆಗುತ್ತೆ, ತುಂಬ ಚೆನ್ನಾಗಿ ವರ್ಕ್ ಆಗುತ್ತೆ. ಅದು ಹಿಂಡ್ಕೊಂಡ್ಮೇಲೆ ಒಂದು 2 ನಿಮಿಷ ಹಂಗೆ ಬಿಟ್ಬಿಟ್ಮೇಲೆ ಅದ್ರಲ್ಲಿ ಒಳಗಡೆ ವೈಟ್ ಕೂತ್ಕೊಂಡಿರುತ್ತಲ್ಲ ಆಲೂಗಡ್ಡೆದು, ನಮ್ಗೆ ಬೇಕಾಗಿರೋದು ಅದು ಮಾತ್ರನೇ. ಯಾಕಂದರೆ ಅದೇ ನಮ್ಗೆ ಚೆನ್ನಾಗಿ ಗ್ಲೋಯಿಂಗ್ ಸಿಗೋದಕ್ಕೆ ಹೆಲ್ಪ್ ಆಗುತ್ತೆ. ಅದನ್ನ ಸಪ್ರೇಟ್ ಮಾಡಿಕೊಂಡು ವೈಟಿಗಿರುತ್ತಲ್ಲ ಅದನ್ನು ಮಾತ್ರ ಸಪ್ರೇಟ್ ಮಾಡಿಕೊಂಡು ಒಂದು ಬೌಲಲ್ಲಿ ಇಟ್ಕೊಳ್ಳಿ. ಇದಕ್ಕೆ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಬಿಡಿ. ಯಾಕಂದರೆ ನಮಗೆ ಅದರಲ್ಲಿರೋ ಪಿಗ್ಮೆಂಟೇಷನ್ ಎಲ್ಲ ಕ್ಲಿಯರ್ ಆಗುತ್ತೆ. ಜಾಸ್ತಿ ಜನಕ್ಕೆ ನೋಸ್ ಹತ್ರ ಮೂಗು ಮೇಲೆ ಇರುತ್ತೆ ಪಿಗ್ಮೆಂಟೇಷನ್ನು, ಅದು ಹೋಗೋದೇ ಇಲ್ಲ ಅಂಥವ್ರಾದರೆ ಈ ಥರ ಒಂದು ಸತಿ ಟ್ರೈ ಮಾಡಿ, ತುಂಬ ಚೆನ್ನಾಗಿ ನಮಗೆ ರಿಸಲ್ಟ್ ಅನ್ನೋದು ಸಿಗುತ್ತೆ. ಪೊಟೊಟೊಯಿಂದ ನಮಗೆ ಕಣ್ಣತ್ರ ಡಾರ್ಕ್ ಸರ್ಕಲ್ಲು, ಪಿಗ್ಮೆಂಟೇಷನ್ ಮೈನ್ ಕ್ಲಿಯರ್ ಆಗುತ್ತೆ. ಇದಕ್ಕೆ ನಾನು 3 ಡ್ರಾಪ್ಸ್ ಆಗುವಷ್ಟು ನಾನು ಕೊಬ್ಬರಿ ಎಣ್ಣೆ ತೊಗೊಂಡಿದ್ದೀನಿ. ಕೊಬ್ಬರಿ ಎಣ್ಣೆಯಿಂದನೂ ಅಷ್ಟೇ ನಮ್ಮ ಸ್ಕಿನ್ ಗ್ಲೋ ಆಗೋದಕ್ಕೆ ಹೆಲ್ಪ್ ಆಗುತ್ತೆ. ಒಂದು 3 ಡ್ರಾಪ್ಸ್ ಹಾಕ್ಬಿಟ್ಟು ಚೆನ್ನಾಗಿ ಇದನ್ನು ಮಿಕ್ಸ್ ಮಾಡ್ಕೋಬೇಕಾಗುತ್ತೆ. ನಾವು ಇದರಲ್ಲಿ ಎಷ್ಟು ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡಿದ್ವೋ ಅಷ್ಟು ಚೆನ್ನಾಗಿ ನಮಗೆ ಕ್ರೀಮಿ ಥರ ಬರಬೇಕು, ಅಲ್ಲಿವರೆಗೂ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ತುಂಬ ಚೆನ್ನಾಗಿ ರಿಸಲ್ಟ್ ಸಿಗುತ್ತೆ. ಈ ಥರ ನಾವು ಮಾಡಿಕೊಂಡು ಡೇ ಬೈ ಡೇ ಟೈಮ್ ಇದ್ದರೆ ಡೈಲಿ ಮಾಡ್ಕೊಳ್ಳಿ, ಇಲ್ಲಾಂದರೆ ನಮ್ಗೆ ಟೈಮ್ ಇಲ್ಲ ಅಂದರೆ ವಾರಕ್ಕೆ ಒಂದು 3 ಸತಿ ಆದರೂ ಮಾಡ್ಕೊಳ್ಳಿ, ತುಂಬ ಚೆನ್ನಾಗಿ ರಿಸಲ್ಟ್ ಅನ್ನೋದು ಸಿಗುತ್ತೆ. ಮತ್ತು ಆಲೋವೆರಾ ಜೆಲ್ ಬರುತ್ತಲ್ಲ ಅದನ್ನು ಒಂದು ಸ್ವಲ್ಪ ಹಾಕ್ಕೋತಾ ಇದ್ದೀನಿ, ಒಂದು 1/4 ಟೇಬಲ್ ಸ್ಪೂನಷ್ಟು. ಮಾಮೂಲಿ ನಿಮ್ಗೆ ಆಲೋವೆರಾ ಜೆಲ್ ಇಲ್ಲ ಅಂದರೆ ಮಾಮೂಲಿ ಇರುತ್ತಲ್ಲ ಅದನ್ನೇ ಲೋಳೆ ಥರ ಅದಲ್ಲಿ ಅದು ತೊಳೆದ್ಬಿಟ್ಟು ನೀಟಾಗಿ ಲೋಳೆ ಬರುತ್ತಲ್ಲ ಮಧ್ಯದಲ್ಲಿ ಅದನ್ನು ಕಟ್ ಮಾಡಿಕೊಂಡು ಮಿಕ್ಸಿಗೆ ಹಾಕ್ಕೋಬೋದು. ಸೆನ್ಸಿಟಿವ್ ಸ್ಕಿನ್ ಆದರೆ ಅದನ್ನು ಹಾಕ್ಕೋಬಿಡಿ. ಈ ಥರ ಅಂಗಡಿಯಲ್ಲಿ ಸಿಗೋದು ಆಲೋವೆರಾ ಜೆಲ್ ಯೂಸ್ ಮಾಡ್ಕೊಳ್ಳಿ. ಇಲ್ಲಾಂದರೆ ನಮ್ಗೆ ಅದೇ ಆಗುತ್ತೆ ಅಂಥವ್ರು ಆರಾಮಾಗಿ ನ್ಯಾಚುರಲ್ ಆಗಿರೋ ಸಿಗೋದು ಆಲೋವೆರಾನೇ ನಾವು ಯೂಸ್ ಮಾಡ್ಕೋಬೋದು. ನಾನು ಅಂಗಡಿಯಲ್ಲೇ ಸಿಗಿರೋದು ಆಲೋವೆರಾ ಅನ್ನೋದು ಯೂಸ್ ಮಾಡ್ಕೋತಾ ಇದ್ದೀನಿ. ಅದು ಹಾಕ್ಕೊಂಡು ಚೆನ್ನಾಗಿ ಇದನ್ನು ಮಿಕ್ಸ್ ಮಾಡ್ಕೋಬೇಕು. ನಮಗೆ ಕ್ರೀಮ್ ಯಾವ ಥರ ಬರುತ್ತೋ ಅದಕ್ಕೆ ಚೆನ್ನಾಗಿ ಇದನ್ನು ಮಿಕ್ಸ್ ಮಾಡ್ಕೋಬೇಕು. ತುಂಬ ಚೆನ್ನಾಗಿ ರಿಸಲ್ಟ್ ಅನ್ನು ಸಿಗುತ್ತೆ ನಮಗೆ. ನಮ್ಮ ಸ್ಕಿನ್ ಅನ್ನೋದು ತುಂಬ ಸಾಫ್ಟಾಗಿರುತ್ತೆ, ಸಾಫ್ಟಾಗಿ ಗ್ಲೋಯಿಂಗ್ ಥರ ಇರುತ್ತೆ, ತುಂಬ ಚೆನ್ನಾಗಿ ವರ್ಕ್ ಆಗುತ್ತೆ. ಒಬ್ಬೊಬ್ಬರಿಗೆ ಫೇಸ್ ಎಲ್ಲ ವಾಶ್ ಮಾಡೋಷ್ಟಿಗೆ ಡ್ರೈನೆಸ್ ಆಗಿಬಿಡುತ್ತೆ, ಒಂಥರ ಡ್ರೈನೆಸ್ ಥರ ಇರುತ್ತೆ ಫೇಸೆಲ್ಲ, ಒಂಥರ ಕಿರೆತ ಥರ. ಅಂಥವ್ರಿಗಾದರೆ ತುಂಬ ಚೆನ್ನಾಗಿದು ಯೂಸ್ ಆಗುತ್ತೆ. ಇದರಲ್ಲಿ ಯಾವುದೇ ಥರ ಕೆಮಿಕಲ್ಸ್ ಆ ಥರ ಏನು ಯೂಸ್ ಮಾಡ್ತಾ ಇಲ್ವಲ್ಲ, ಇದು ತುಂಬಾ ಚೆನ್ನಾಗಿ ನಮಗೆ ಗ್ಲೋಯಿಂಗ್ ಕೊಡೋದಕ್ಕೆ ಹೆಲ್ಪ್ ಆಗುತ್ತೆ. ಇದು ಹಾಕ್ಕೊಂಡ್ಮೇಲೆ ಇದು ಮಿಕ್ಸ್ ಮಾಡೋದು ಸ್ವಲ್ಪ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು, ಅವಾಗೆ ರಿಸಲ್ಟ್ ಅನ್ನೋದು ನಮ್ಗೆ ಚೆನ್ನಾಗಿ ಸಿಗುತ್ತೆ. ಇದನ್ನು ಅವಾಗವಾಗ ಪ್ರಿಪೇರ್ ಮಾಡ್ಕೊಂಡು ಅಪ್ಲೈ ಮಾಡ್ಕೊಳ್ಳಿ, ನಮಗೆ ರಿಸಲ್ಟ್ ಅನ್ನೋದು ಇನ್ನೂ ಚೆನ್ನಾಗಿ ಸಿಗುತ್ತೆ. ಜಾಸ್ತಿ ನಾವು ಇಂಗ್ರೀಡಿಯೆಂಟ್ ಕೂಡ ಹಾಕೋಷ್ಟೇನೂ ಇಲ್ಲ, ಸ್ವಲ್ಪ ಇಂಗ್ರೀಡಿಯೆಂಟ್ ಹಾಕ್ಬಿಟ್ಟೆ ಗ್ಲೋಯಿಂಗ್ ಬರೋದಕ್ಕೆ ತುಂಬ ಚೆನ್ನಾಗಿ ಹೆಲ್ಪ್ ಆಗುತ್ತೆ. ಲಾಸ್ಟಲ್ಲಿ ಕೊನೆಯಲ್ಲಿ ಒಂದು 1/4 ಟೇಬಲ್ ಸ್ಪೂನಷ್ಟು ಅರಿಶಿನ ಅನ್ನೋದು ಸೇರಿಸ್ಕೊತಾ ಇದ್ದೀವಿ. ಅರಿಶಿನ ಬಂದ್ಬಿಟ್ಟು ಆಂಟಿಬಯೋಟಿಕ್ ಥರ ನಮಗೆ ಕೆಲಸ ಮಾಡುತ್ತೆ. ಪಿಂಪಲ್ಸಿಂದ ಹಿಡಿದು ಏನಾದರೂ ಇನ್ಫೆಕ್ಷನ್ನು ಯಾವುದೇ ಥರ ಇದ್ದರೆ ಕೂಡ ಕ್ಲಿಯರ್ ಆಗುತ್ತೆ. ತುಂಬ ಚೆನ್ನಾಗಿ ಗ್ಲೋಯಿಂಗ್ ಕೊಡೋದಕ್ಕೆ ಕೂಡ ಹೆಲ್ಪ್ ಆಗುತ್ತೆ ಒಂದು ಅರಿಶಿನದಿಂದ. ಇದು ಲಾಸ್ಟಲ್ಲಿ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡ್ಮೇಲೆ ಇದನ್ನು ಯಾವ ಥರ ಅಪ್ಲೈ ಮಾಡ್ಕೋಬೇಕು ಅಂದರೆ ಫೇಸೆಲ್ಲ ನೀಟಾಗಿ ವಾಶ್ ಮಾಡಿಕೊಂಡು ಐಸ್ ಕ್ಯೂಬ್ ಬರುತ್ತಲ್ಲ ಅದರಲ್ಲಿ ಚೆನ್ನಾಗಿ ಒಂದು 2 ನಿಮಿಷ ಮಸಾಜ್ ಮಾಡ್ಕೊಳ್ಳಿ. ಮತ್ತು 2 ನಿಮಿಷ ಆದಮೇಲೆ ಇದು ನಾವು ರೆಡಿ ಮಾಡ್ಕೊಂಡು ಇಟ್ಕೊಂಡಿದ್ವಲ್ಲ ಇದನ್ನು ಒಂದು 5 ನಿಮಿಷ ಚೆನ್ನಾಗಿ ಮಸಾಜ್ ಮಾಡ್ಕೊಳ್ಳಿ. ಆವಾಗ ರಿಸಲ್ಟ್ ಅನ್ನೋದು ತುಂಬ ಚೆನ್ನಾಗಿ ಸಿಗುತ್ತೆ ನಮಗೆ. ನಿಮ್ಮ ಟೈಮ್ ಇದ್ದರೆ ಒಂದು 10 ನಿಮಿಷ ಚೆನ್ನಾಗಿ ಮಸಾಜ್ ಮಾಡಿ. ಎಷ್ಟು ಚೆನ್ನಾಗಿ ನಾವು ಮಸಾಜ್ ಮಾಡ್ತೀವೋ ನಮ್ಮ ಫೇಸ್ ಅನ್ನೋದು ಅಷ್ಟು ಚೆನ್ನಾಗಿ ರಿಸಲ್ಟ್ ಅನ್ನೋದು ಸಿಗುತ್ತೆ. ಚೆನ್ನಾಗಿ ಮಸಾಜ್ ಮಾಡ್ಕೊಂಬಿಟ್ಟು ಒಂದು 10 ನಿಮಿಷ ಹಂಗೆ ಬಿಟ್ಬಿಡಿ ಡ್ರೈ ಆಗೋದಕ್ಕೆ. ಮತ್ತು ಬರೀ ನೀರಲ್ಲಿ ನಾವು ಫೇಸ್ ವಾಶ್ ಮಾಡೋದ್ರಿಂದ ನಮಗೆ ಸ್ಕಿನ್ ಅನ್ನೋದು ಇನ್ಸ್ಟೆಂಟಾಗಿ ಗ್ಲೋ ಸಿಗುತ್ತೆ. ಮತ್ತು ಎಲ್ಲಾದರೂ ನಾವು ಸಡನ್ನಾಗಿ ಹೋಗಬೇಕು ಅಂದರೆ ಕೂಡ ಇದನ್ನು ಒಂದು ಸತಿ ಅಪ್ಲೈ ಮಾಡ್ಕೊಳ್ಳಿ, ತುಂಬ ಚೆನ್ನಾಗಿ ರಿಸಲ್ಟ್ ಅನ್ನೋದು ಸಿಗುತ್ತೆ. ನಮ್ಮ ಸ್ಕಿನ್ ಅನ್ನೋದು ಸೇಮ್ ಕೊರಿಯನ್ ಥರ ಸ್ಕಿನ್ ಬರುತ್ತಲ್ಲ ಅವ್ರದ್ದು, ಆ ಥರ ಗ್ಲಾಸಿ ಸ್ಕಿನ್ ಥರ ಬರುತ್ತೆ. ತುಂಬ ಚೆನ್ನಾಗಿ ರಿಸಲ್ಟ್ ಅನ್ನೋದು ಸಿಗುತ್ತೆ. ಇದರಲ್ಲಿ ಯಾವುದೇ ಥರ ಸೈಡ್ ಎಫೆಕ್ಟು ಇರಲ್ಲ, ಮಾಡೋದು ಕೂಡ ತುಂಬ ಸಿಂಪಲಾಗಿ ಮಾಡ್ಕೊಂಬಿಡ್ಬೋದು. ಈ ಮನೆಯಲ್ಲಿರೋದೇ ಪದಾರ್ಥಗಳಿಂದ ಯೂಸ್ ಮಾಡೋದ್ರಿಂದ ಇದು ಯಾವುದೇ ಥರ ಸೈಡ್ ಎಫೆಕ್ಟು ಇರಲ್ಲ. ನ್ಯಾಚುರಲ್ಲಾಗಿ ನಮ್ಮ ಸ್ಕಿನ್ ಅನ್ನೋದು ಗ್ಲೋ ಆಗುತ್ತೆ, ತುಂಬ ಚೆನ್ನಾಗಿ ನಮಗೆ ಸ್ಕಿನ್ ಅನ್ನೋದು ಗ್ಲೋಯಿಂಗ್ ಥರ
ಕಾಣಿಸುತ್ತೆ. ಇದು 10 ನಿಮಿಷ ಆದಮೇಲೆ ತೋರಿಸ್ತಾ ಇದ್ದೀನಿ ನೋಡಿ, ಫುಲ್ ಡ್ರೈ ಆಗುತ್ತೆ. ಇದು ವಾಶ್ ಮಾಡ್ಬಿಟ್ಟು ತೋರಿಸ್ತಾ ಇದ್ದೀನಿ ನೋಡಿ, ಎಷ್ಟು ಚೆನ್ನಾಗಿ ನಮಗೆ ಗ್ಲೋಯಿಂಗ್ ಅನ್ನೋದು ಕಾಣಿಸುತ್ತೆ. ಸೇಮ್ ಇದೇ ಥರ ನಮ್ಮ ಫೇಸ್ಗೆ, ನೆಕ್ಗೆ ಎಲ್ಲ ಅಪ್ಲೈ ಮಾಡಿಕೊಂಡು ಒಂದು 10 ನಿಮಿಷ ಬಿಟ್ಟ ಮೇಲೆ ನಾವು ವಾಶ್ ಮಾಡಿಕೊಂಡ್ರೆ ಇದೇ ಥರ ಗ್ಲೋಯಿಂಗ್ ಇರುತ್ತೆ. ಒಂದ್ಸತಿ ಟ್ರೈ ಮಾಡಿ. ಟ್ರೈ ಮಾಡಿದ್ರೆ ಕಾಮೆಂಟ್ ಮಾಡೋದಂತೂ ಮರಿಬೇಡಿ. ಹಂಗೆ ಏನಾದರೂ ಫಸ್ಟ್ ಟೈಮ್ ನನ್ನ ಚಾನಲ್ ನೋಡ್ತಿದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ.